ಹಾಯ್ ವಿನಯ್. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾದ ವಿನಯ್ ಅವರ ತಂದೆ ತಾಯಿ ಈಗ ಎಲ್ಲಿದ್ದಾರೆ? ಮತ್ತೆ ವಿನಯ್ ಗೌಡರವರ ತಂದೆ ತಾಯಿ ಏಕೆ ಡಿವೋರ್ಸ್ ಆದರು? ಅವರ ತಂದೆ ತಾಯಿಯ ಬಗ್ಗೆ ವಿನಯ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ವಿನಯ್ ಅವರು ಅವರ ತಂದೆ ತಾಯಿ ಬಗ್ಗೆ ಹೇಳಿಕೊಂಡಿರುವ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾದ ವಿನಯ್ ಗೌಡರವರು ಸಾಕಷ್ಟು ಏಳು ಬೀಳುಗಳನ್ನು ಕಂಡವರು. ಇವರ ತಂದೆ ತಾಯಿ ಹಲವು ವರ್ಷಗಳ ಹಿಂದೆ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಆಗ ಎಲ್ಲರನ್ನು ಬಿಟ್ಟು ವಿನಯ್ ಅವರು ಮುಂಬೈಗೆ ಹೋಗಿ ತಮ್ಮ ವೃತ್ತಿ ಬದುಕನ್ನು ಕಟ್ಟಿಕೊಂಡರು. ಇದೀಗ ಬಿಗ್ ಬಾಸ್ನಿಂದ ಹೊರಬಂದ ತಕ್ಷಣ ಯೂಟ್ಯೂಬ್ ಚಾನೆಲ್ಗಳ ಇಂಟರ್ವ್ಯೂ ಸಂದರ್ಭದಲ್ಲಿ ತಮ್ಮ ಹೆಂಡತಿ ಮತ್ತು ಅವರ ತಂದೆ ತಾಯಿ ಬಗ್ಗೆ ಹೀಗಂತ ಮಾತನಾಡಿದ್ದಾರೆ. ನನ್ನ ತಂದೆ ತಾಯಿ ವಿಚಾರದಲ್ಲಿ ನೋಡಿದ್ದೇನೆ. ಮೂರನೇ ವ್ಯಕ್ತಿ ಬಂದು ಏನಾರ ಹೇಳಿದರೆ ಅವರಿಬ್ಬರಿಗೆ ಜಗಳ ಆಗುತ್ತಿತ್ತು. ನನ್ನ ಹೆಂಡತಿ ಮತ್ತು ನನ್ನ ನಡುವೆ ಮೂರನೇ ವ್ಯಕ್ತಿ ಬಂದು ಏನಾದರೂ ಹೇಳಿದರೆ ನಾವಿಬ್ಬರು ಆ ಬಂದು ಹೇಳಿದ ವ್ಯಕ್ತಿಯನ್ನೇ ದೂರ ಇಡ್ತೇವೆ. ನಾವು ದೂರ ಆಗೋದಿಲ್ಲ. ನಮ್ಮಿಬ್ಬರ ನಡುವೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾನು ಮುಂದುವರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಹರ್ಬಲ್ ನ್ಯೂಟ್ರಿಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ವೇಟ್ ಲಾಸ್, ಮತ್ತು ನಿಮಗೆ ಶುಗರ್ ಇದ್ದರೆ, ಮತ್ತು ನಿಮ್ಮಲ್ಲಿ ಏನಾರ ನರದ ಸಮಸ್ಯೆ ಇದ್ದರೆ, ಇನ್ನು ಗರ್ಲ್ಸ್ಗೆ ಏನಾರ ಡೇಟ್ ಸಮಸ್ಯೆ ಇದ್ದರೆ ಇಲ್ಲಿ ಹರ್ಬಲ್ ನ್ಯೂಟ್ರಿಷನ್ನಿಂದ ನೀವು ಗುಣಮುಖರಾಗಬಹುದು. ನೋಡಿ ಫ್ರೆಂಡ್ಸ್, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ನರದ ಸಮಸ್ಯೆ ಇತ್ತು. ನಾನು ಈ ಹರ್ಬಲ್ ನ್ಯೂಟ್ರಿಷನ್ ಪಡೆಯುವುದರಿಂದ ನಾನು ಗುಣಮುಖವಾಗಿದ್ದೇನೆ. ನಿಮಗೇನಾರ ಸಮಸ್ಯೆ ಇದ್ದರೆ ಇದನ್ನು ಯೂಸ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಮತ್ತು ವಾಟ್ಸಾಪ್ ನಂಬರ್ ಸ್ಕ್ರೀನ್ ಮೇಲಿದೆ, ಹೋಗಿ ಕಾಲ್ ಮಾಡಿ. ನಾನು ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸುವಾಗ ನನ್ನ ತಂದೆ ತೀರಿಕೊಂಡರು. ಮನೆಯಿಂದ ಹೊರಬಂದು 16 ವರ್ಷಗಳ ಕಾಲ ಅವರನ್ನು ನೋಡಿಲ್ಲ. ಕೊನೆ ದಿನಗಳಲ್ಲಿ ನನ್ನನ್ನು ತುಂಬ ನೆನಪಿಸಿಕೊಂಡರಂತೆ. ತಂದೆ ಆರೋಗ್ಯ ಕೆಟ್ಟಾಗ ಅವರ ಜೊತೆಗಿದ್ದವರು ಆಸ್ಪತ್ರೆಗೂ ಸೇರಿಸಲಿಲ್ಲ. ನನ್ನ ಹೆಂಡತಿ, ಅಕ್ಕ ಅವರಿಗೆ ವಿಚಾರ ತಿಳಿದು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅಲ್ಲಿ ಅರ್ಧ ಜೀವ ಹೋಗಿಬಿಟ್ಟಿತ್ತು. ರಿಯಾಲಿಟಿ ಶೋ ಮುಗಿಸಿಕೊಂಡು ಬಂದು ಒಂದು ಸಾರಿ ಕೇಳಬೇಕಿತ್ತು, ಮಾತನಾಡಬೇಕಿತ್ತು ಅಂದುಕೊಂಡೆ. ಅಷ್ಟರಲ್ಲಿ ಅವರು ಇರಲಿಲ್ಲ. ಈ ವಿಚಾರದಲ್ಲಿ ನನಗೆ ಬೇಸರನೂ ಇದೆ, ಕೋಪನೂ ಇದೆ. ಹೀಗಂತ ವಿನಯ್ ಗೌಡರವರು ಹೇಳಿಕೊಂಡಿದ್ದಾರೆ. ತಾಯಿ ಮತ್ತೊಂದು ಮದುವೆ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಅವರಿಗೂ ಮಕ್ಕಳಿದ್ದಾರೆ. ಅವರ ಫ್ಯಾಮಿಲಿಗೆ ತೊಂದರೆ ಕೊಡಲು ನನಗೆ ಇಷ್ಟ ಇಲ್ಲ. ಎಲ್ಲೇ ಇದ್ರೂ ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ ಎಂದು ಅವರು ಭಾವಿಸುತ್ತಿದ್ದಾರೆ. ನನಗೆ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲವೂ ನನ್ನ ಹೆಂಡತಿನೇ ಎಂದು ಹೇಳಿದ್ದಾರೆ. ವಿನಯ್ ಅವರ ಈ ಗುಣಕ್ಕೆ ಈ ವಿಡಿಯೋಗೊಂದು ಲೈಕ್ ಮಾಡಿ.